ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ಬ್ಲಾಗ್ಸ್. ನಾನು ಇವತ್ತೊಂದು ಡ್ರೈ ಫ್ರೂಟ್ಸ್ ಸ್ಮೂದಿನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಸ್ವಲ್ಪ ಗೋಡಂಬಿ ಆ್ಯಂಡ್ ಅಂಜೂರ, ಬಾದಾಮಿ, ವಾಲ್ನಟ್ಸು ಮತ್ತು ದ್ರಾಕ್ಷಿ, ವನದ್ರಾಕ್ಷಿ ಮತ್ತು ನಿಮಗೆ ಬೇಕಂದರೆ ನೀವು ಯಾವುದೇ ರೀತಿ ಒಂದು ಡ್ರೈ ಫ್ರೂಟ್ಸನ್ನ ಇನ್ಕ್ಲೂಡ್ ಮಾಡ್ಕೋಬೋದು. ನಾನಿಲ್ಲಿ ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಸಹ ಹಾಕ್ಕೊಳ್ತಾ ಇದ್ದೀನಿ. ನೀವು ಪಿಸ್ತಾ ಕೂಡ ಹಾಕ್ಕೋಬೋದು. ಸೊ ಈ ಥರ ಇನ್ನಿತರೆ ಕಪ್ಪು ದ್ರಾಕ್ಷಿ ಕೂಡ ನೀವು ಹಾಕ್ಕೊಳ್ಬೋದು, ಖರ್ಜೂರ ಹಾಕ್ಕೊಳ್ಬೋದು. ಎಲ್ಲ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಸ್ವಲ್ಪ ನೀರು ಹಾಕಿ ಒಂದು ಓವರ್ ನೈಟ್ ನೆನೆಯಕ್ಕೆ ಬಿಡಿ. ಓವರ್ ನೈಟ್ ಆಗಿಲ್ಲ ಅಂದರೂ 2 or 3 hours ನೆನೆಸ್ಕೊಳ್ಳಿ. ಸೊ ಈಗ ನಾನು ನೆನೆಸಿದ್ದೀನಿ. ನೆನೆತಿರುವಂಥ ಡ್ರೈ ಫ್ರೂಟ್ಸ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು 2 ಏಲಕ್ಕಿ ಬಾಳೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ. ಇಲ್ಲಿ ಸಕ್ಕರೆನ ಬಳಸ್ತಾ ಇಲ್ಲ, ನಾನು ಸಕ್ಕರೆ ಬದಲಾಗಿ ಜೇನುತುಪ್ಪನ ಬಳಸ್ತಾ ಇದ್ದೀನಿ. ಬೇಕಾದರೆ ನೀವು ಸ್ವೀಟ್ ಬೇಕು ಅಂದರೆ ಡೇಟ್ಸ್ ಕೂಡ ಬಳಸ್ಕೊಳ್ಳಿ. ಆ್ಯಂಡ್ 1 ಕಪ್ಪಷ್ಟು ಹಾಲು, ಅಂದರೆ 1 ಲೋಟದಷ್ಟು ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನೈಸಾಗಿ ಜ್ಯೂಸ್ ಥರ ಒಂದು ಸ್ಮೂದಿ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ. ಸೊ ಈಗ ಹೆಲ್ದಿಯಾಗಿರುವಂಥ ಒಂದು ಡ್ರೈ ಫ್ರೂಟ್ಸ್ ಸ್ಮೂದಿ ಅಂತ ಹೇಳ್ಬೋದು. ತುಂಬಾ ಹೆಲ್ತಿಗೆ ಒಳ್ಳೆಯದು. ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇದು ತುಂಬಾ ಹೆಲ್ತ್ಗೆ ಬೆನಿಫಿಟ್ ಇರುವಂಥ ಒಂದು ಸ್ಮೂದಿ. ನಮಗೆ ಎವ್ರಿ ಡೇ ಇದನ್ನು ಕುಡಿಯೋಕ್ಕೆ ಕಷ್ಟ ಆದರೆ ಅಥವಾ ಮಾಡೋಕ್ಕೆ ಕಷ್ಟ ಆದರೆ ಅಟ್ಲೀಸ್ಟ್ ವೀಕ್ಲಿ ಒಂದ್ಸಲ ಆದರೂ ನಾವು ಇದನ್ನು ಟ್ರೈ ಮಾಡಬೇಕು. ಈಗ ನನ್ನ ಮಗನಿಗೆ ಕೊಡ್ತೀನಿ. ಹೇಗಿದೆ? ಚೆನ್ನಾಗಿದೆ. ಅಮ್ಮ ದಿನ ಮಾಡಿಕೊಡುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ನಿಮ್ಮ ಮಕ್ಳಿಗೆ ಕೊಡಿ. ಹೆಲ್ದಿಯಾಗಿರುತ್ತಾ? ಟೇಸ್ಟ್ ಹೇಗಿರುತ್ತೆ? ಹಾಂ, ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತಾ? ಓಕೆ, ಕುಡಿ. ಸೊ ನೋಡಿದ್ರಲ್ಲ, ನನ್ನ ಮಗನೂ ಕೂಡ ಹೇಳ್ದ, ನಿಮಗೆ ಡೈಲಿ ಮಾಡ್ಕೊಡೋಕ್ಕೆ ಕಷ್ಟ ಅಥವಾ ಡೈಲಿ ಎಲ್ಲಿಂದ ಡ್ರೈ ಫ್ರೂಟ್ಸ್ ತರೋದು, ಈ ಥರ ಎಲ್ಲ ಥಿಂಕಿಂಗ್ ಇದ್ದರೆ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ಆದರೂ ನಮ್ಮ ಮಕ್ಕಳ ಬೆಳವಣಿಗೆಗೆ, ನಮ್ಮ ಮಕ್ಕಳು ಹೆಲ್ದಿಯಾಗಿರೋಕ್ಕೆ, ದಪ್ಪ ಆಗಲಿ ಅಂತಲ್ಲ, ನಮ್ಮ ಮಕ್ಕಳು ಹೆಲ್ದಿಯಾಗಿರಬೇಕು, ಅವ್ರ ಮೆಮೊರಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ, ಅವ್ರ ಬ್ರೈನ್ ಚುರುಕಾಗಬೇಕಂದ್ರೆ ನಾವು ಈ ಥರದ್ದು ಕೊಡಬೇಕು. ಸೊ ನಾನು ವಾರಕ್ಕೆ ಒಂದ್ಸಲ ಆದರೂ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಈ ಥರ ಒಂದು ಸ್ಮೂದಿ ಮಾಡಿಕೊಡ್ತೀನಿ ಓಂಕಾರ್ಗೆ, ಅಲ್ವಾ? ವೀಕ್ಲಿ ಒನ್ಸ್ ಅವ್ನು ಕುಡಿತಾನೆ. ಡೈಲಿ ಬೇರೆ ಬೇರೆ ಜ್ಯೂಸು, ಸ್ಮೂದಿ ಕುಡಿತಾನೆ. ಇದನ್ನು ನಾನು ವಾರಕ್ಕೆ ಒಂದ್ಸಲ ಆದರೂ ಅವನಿಗೆ ಕೊಟ್ಟೇ ಇರ್ತೀನಿ. ಅದಕ್ಕೆ ನಿಮ್ಮ ಮಕ್ಕಳಿಗೂ ಕೂಡ ಇದನ್ನು ಅಭ್ಯಾಸ ಮಾಡಿ.